ಭಾರತದ ಇತಿಹಾಸದ ಪುಟದಲ್ಲಿ ಸುವರ್ಣಾಕ್ಷರಗಳಿಂದ ಬರೆಯಲ್ಪಡುವಂತಹ ಒಂದು ಅಧ್ಯಾಯವೆಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಬದುಕಿನ ಕಥನ ಅಂತ ಹೇಳ್ಬೋದು. ಮೇಲ್ನೋಟಕ್ಕೆ ಪವಾಡ ಎಂಬಂತೆ ಭಾವಿಸಿದರೂ ಕೂಡ ಅವರು ಕ್ರಮಿಸಿದ ಹಾದಿ ಸುಗಮವಾಗಿರಲಿಲ್ಲ. ಅವರ ಬದುಕಿನಲ್ಲಿ ಯಾವತ್ತಿಗೂ ಕೂಡ ಪವಾಡ ಅಥವಾ ಅದೃಷ್ಟ ನಡೆಯಲೇ ಇಲ್ಲ. ಏಕೆಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಅದೃಷ್ಟವನ್ನು ನಂಬಿರಲೇ ಇಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಸತತ ಸಾಧನೆಯಿಂದ, ಕಠಿಣ ಪರಿಶ್ರಮದಿಂದ ಇತಿಹಾಸದ ಪುಟದಲ್ಲಿ ಮರೆಯಲಾಗದಂಥ ಒಂದು ಅದ್ಭುತ ವ್ಯಕ್ತಿತ್ವವಾಗಿ ರೂಪುಗೊಂಡರು. ನಾವೀಗ ಈ ಒಂದು ವಿಡಿಯೋದಲ್ಲಿ ಅವರು ಹೇಳಿದಂಥ ಜೀವನದ ಪಾಠಗಳ ಬಗ್ಗೆ ತಿಳಿದುಕೊಳ್ಳೋಣ. ನಂಬರ್ 1, ಸಂವಿಧಾನವನ್ನು ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಅಂತ ನನ್ನ ಕಿವಿಗೆ ಏನಾದರೂ ಕೇಳಿಸಿದರೆ ಅದನ್ನು ಸುಡುವ ವ್ಯಕ್ತಿ ಮೊದಲು ನಾನೇ ಆಗಿರುತ್ತೇನೆ. ನಂಬರ್ 2, ಬದುಕಿನಲ್ಲಿ ಹುಲಿ ಸಿಂಹಗಳಂತೆ ಬದುಕಿ ತೋರಿಸಿ. ಏಕೆಂದರೆ ಬಲಿ ಕೊಡುವುದು ಕುರಿ ಕೋಳಿಗಳನ್ನೇ ಹೊರತು ಹುಲಿ ಸಿಂಹಗಳನ್ನಲ್ಲ. ನಂಬರ್ 3, ನೀವು ಬದುಕಿನಲ್ಲಿ ಗೌರವಾನ್ವಿತ ಬದುಕನ್ನು ನಡೆಸಬೇಕೆಂದರೆ ನೀವು ಸ್ವಸಹಾಯ ಜೀವನ ಶೈಲಿಯನ್ನು ಪಾಲಿಸಲೇಬೇಕು. ಏಕೆಂದರೆ ಇದೇ ಸರಿಯಾದ ಜೀವನ ಶೈಲಿ. ನಂಬರ್ 4, ನಮ್ಮ ಹಕ್ಕಿಗಾಗಿ ನಾವೇ ಹೋರಾಡಬೇಕು. ಇನ್ನೊಬ್ಬರ ಸಹಾಯವನ್ನು ನಿರೀಕ್ಷಿಸಬಾರದು. ನಿಮ್ಮ ಹಕ್ಕಿಗಾಗಿ ನೀವೇ ನಿಮ್ಮನ್ನು ಉತ್ತೇಜಿಸಿ ಸಂಘಟಿತರಾಗಬೇಕು. ಇಲ್ಲದಿದ್ದರೆ ಅಧಿಕಾರ ಮತ್ತು ಪ್ರತಿಷ್ಠೆ ಎಂಬುದು ನಿಮ್ಮ ಬಳಿ ಸುಳಿಯುವುದೇ ಇಲ್ಲ. ನಂಬರ್ 5, ನನ್ನ ಪ್ರಕಾರ ಒಂದು ಸಮುದಾಯದ ಅಭಿವೃದ್ಧಿಯನ್ನು ಅಳೆಯಬೇಕಾದರೆ ಆ ಸಮುದಾಯದ ಮಹಿಳೆಯರ ಅಭಿವೃದ್ಧಿಯೇ ದಾರಿದೀಪವಾಗಬೇಕು. ನಂಬರ್ 6, ಓದು ಬರಹ ತಿಳಿದಿರುವಂಥ ವ್ಯಕ್ತಿ ತನ್ನ ಸಮುದಾಯದ ಜನಕ್ಕೆ ಮೂಢನಂಬಿಕೆ ಮತ್ತು ದೌರ್ಜನ್ಯಗಳ ಬಗ್ಗೆ ತಿಳಿ ಹೇಳದಿದ್ದರೆ ಆ ವ್ಯಕ್ತಿ ಬದುಕಿದ್ದು ಕೂಡ ಸತ್ತಂತೆ. ನಂಬರ್ 7, ನಮ್ಮ ಜೀವನ ಸಾರ್ಥಕವಾಗುವುದು ನಾವು ಎಷ್ಟು ಸುಖ ಸಂತೋಷದಿಂದ ಇದ್ದೇವೆ ಅನ್ನುವುದಲ್ಲ, ನಮ್ಮಿಂದಾಗಿ ಎಷ್ಟು ಜನ ಸುಖ ಸಂತೋಷದಿಂದ ಇದ್ದಾರೆ ಎನ್ನುವುದರಿಂದ. ನಂಬರ್ 8, ಓದು ಓದು ಓದು, ಏಕೆಂದರೆ ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ. ನಂಬರ್ 9, ಗುರಿ ಅಥವಾ ಸಮಸ್ಯೆ ದೊಡ್ಡದೆಂದು ಭಯಪಡುವವನು ಅಥವಾ ಗಾಬರಿ ಪಡುವವನು ಯಾವತ್ತೂ ಕೂಡ ಜೀವನದಲ್ಲಿ ಏನನ್ನೂ ಕೂಡ ಸಾಧಿಸಲಾರನು. ನಾನು ಪ್ರತಿಮೆಗಳಲ್ಲಿ ಅಲ್ಲ, ಪುಸ್ತಕಗಳಲ್ಲಿ ಸಿಗುತ್ತೇನೆ. ನಾನು ಪೂಜೆ ಮಾಡುವುದರಿಂದ ಸಿಗುವುದಿಲ್ಲ, ನನ್ನನ್ನು ಓದುವುದರಿಂದ ಸಿಗುತ್ತೇನೆ. ನಂಬರ್ 11, ಗಂಡು ಹೆಣ್ಣನ್ನು ಗುಲಾಮಳಾಗಿ ಭಾವಿಸದೆ ಗೆಳತಿಯಾಗಿ ಸ್ವೀಕರಿಸಬೇಕು. ಇನ್ನು ಹೆಣ್ಣು ಗಂಡಿಗೆ ಗುಲಾಮಳಾಗದೆ ಗೆಳತಿಯಾಗಬೇಕು. ನಂಬರ್ 12, ಒಬ್ಬ ವಿದ್ಯಾವಂತ ಪಡೆದ ಶಿಕ್ಷಣವು ಬಡವರ ಕಲ್ಯಾಣಕ್ಕೆ ಹಾನಿಕಾರಕವಾಗಿದ್ದರೆ ಆ ವಿದ್ಯಾವಂತ ಮನುಷ್ಯ ಸಮಾಜಕ್ಕೆ ಶಾಪವಿದ್ದಂತೆ. ನಂಬರ್ 13, ನೀವು ಸತ್ತ ಮೇಲೂ ಕೂಡ ಬದುಕಬೇಕು ಅಂತ ಅಂದ್ಕೊಂಡ್ರೆ ಜನ ಓದುವ ಹಾಗೆ ಏನಾದರೂ ಕೂಡ ಬರೆದಿಟ್ಟು ಹೋಗಿ. ಇಲ್ಲವಾದರೆ ನಿಮ್ಮ ಬಗ್ಗೆ ಬರೆಯುವ ಹಾಗೆ ಏನಾದರೂ ಸಾಧನೆಯನ್ನು ಮಾಡಿ ಹೋಗಿ. ನಂಬರ್ 14, ನಿಮ್ಮ ಮೂಢನಂಬಿಕೆಯೇ ನಿಮ್ಮ ಬಡತನ ಹಾಗೂ ಗುಲಾಮಗಿರಿಗೆ ಕಾರಣವಾಗಿದೆ. ಬದುಕು ಸುದೀರ್ಘವಾಗಿರುವುದಕ್ಕಿಂತಲೂ ಶ್ರೇಷ್ಠವಾಗಿರುವುದು ಒಳಿತಾಗಿದೆ. ಒಂದು ಮಂದಿರವನ್ನು ಕಟ್ಟಿಸಿದರೆ ಸಾವಿರಾರು ಭಿಕ್ಷುಕರು ಹುಟ್ಟಿಕೊಳ್ಳುತ್ತಾರೆ. ಅದೇ ಒಂದು ಗ್ರಂಥಾಲಯವನ್ನು ಕಟ್ಟಿದರೆ ಲಕ್ಷಾಂತರ ವಿದ್ವಾಂಸರು ಹುಟ್ಟುತ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಶುಭ ದಿನ.